ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನೀವು ಮನಸ್ಸಲ್ಲಿ ಏನೋ ಒಂದು ಆಸೆ ಇಟ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರ್ತೀರಾ. ನಿಮ್ಮ ಆಸೆ ನೆರವೇರುತ್ತಾ, ನಿಮ್ಮ ಆಸೆ ಈಡೇರುತ್ತಾ ಅನ್ನೋದು ನಾವು ಇಲ್ಲಿ ನೋಡೋಣ. ಬನ್ನಿ. 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗೆಲ್ಲ ಒನ್ ಸೈಡೆಡ್ ಲವ್ ಇದೆ, ಯಾರಿಗೆಲ್ಲ ಪ್ರೀತಿ ಪಾರ್ಟ್ನರ್ನ ವೇಟ್ ಮಾಡ್ತಾ ಇದಾರೆ, ಒಂದು ಬ್ರೇಕಪ್ ನ ಅನುಭವಿಸ್ತಾ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿದ್ದೀರಾ, ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಪಾರ್ಟ್ನರ್ನ ಕನೆಕ್ಟ್ ಆಗ್ಬೇಕು ಅಂತ ಇದ್ದೀರಾ. ಇದು ಕಂಪ್ಲೀಟ್ ರಿಲೇಶನ್ಶಿಪ್ ರೀಡಿಂಗ್ ಆಗಿರುತ್ತೆ. ಯಾವುದೇ ತರ ಮತ್ತೆ ನನಗೆ ಕಮೆಂಟ್ ಪಾಸ್ ಮಾಡಬೇಡಿ. ಇದು ನನ್ನ ತಂದೆಗಾಗಲ್ವಾ ತಾಯಿಗಾಗಲ್ವಾ ಅಂತ. ನಿಮ್ಮ ಮನಸ್ಸಲ್ಲಿ ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಅಂತ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿನ ನೀವು ಒಂದಾಗ್ಬೇಕು ಅಂತ ಇದ್ರೆ ಅವರಿಗಾಗಿ ಈ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ನಾನು ಇಲ್ಲಿ 5 ಕಾರ್ಡ್ಸ್ ನ ಪುಲ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರೂ 3 ಟೈಮ್ಸ್ ಮನ್ಸಲ್ಲಿ ಹೇಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಲೆಟ್ ಮೀ ಅರೇಂಜ್ ದ ಕಾರ್ಡ್. ನೀವಿಲ್ಲಿ ನೋಡ್ತಾ ಇರ್ಬೋದು 5 ಕಾರ್ಡ್ಸ್ ನ ಸ್ಪ್ರೆಡ್ ಮಾಡಿದೀವಿ. ನಿಮ್ಮ ಮನಸ್ಸಲ್ಲಿ ಏನು ಆಸೆ ಡಿಸೈರ್ ಅನ್ನೋದು ಇದೆ ಅದು ರಿಯಾಲಿಟಿಗೆ ಬರುತ್ತಾ ಅಂತ ನೀವು ಥಿಂಕ್ ಮಾಡ್ತಾ ಇದೀರಾ. ತುಂಬಾನೇ ಫಾಸ್ಟ್ ಆಗಿ ಬರುತ್ತಾ ಅನ್ನೋದು ಯೋಚನೆ ಇರುತ್ತೆ. ಎಲ್ಲಾ ಯೋಚನೆಗಳಿಗೂ ನೀವು ಫಸ್ಟ್ ಸಿದ್ಧರಾಗಬೇಕಾಗಿದೆ. ಇನ್ನರ್ ಸ್ಟ್ರೆಂತ್ ನೀವು ಪಡ್ಕೋಬೇಕಾಗಿದೆ. ಸೆಲ್ಫ್ ವರ್ತ್ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಫುಲ್ ಎಮೋಷನಲ್ ಅಲ್ಲಿ ಎಲ್ಲ ಅಲೈನ್ಮೆಂಟ್ ಆಗೋದು ತುಂಬಾ ಮುಖ್ಯ ಆಗಿದೆ. ಇಲ್ಲಿ ಬ್ರೇಕ್ ಡೌನ್ ಮಾಡೋಣ. 5 ಕಾರ್ಡ್ಸ್ ನ ಇಲ್ಲಿ ಸ್ಪ್ರೆಡ್ ಮಾಡಿರೋದ್ರಿಂದ ಫಸ್ಟ್ ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏಸ್ ಆಫ್ ವಾಂಡ್ಸ್ ಬಂದಿದೆ. ಏಸ್ ಆಫ್ ವಾಂಡ್ಸ್ ಸ್ಪಾರ್ಕ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಡಿವೈನ್ ಇನ್ಸ್ಪಿರೇಷನ್ ನಿಮ್ಗೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಡಿವೈನ್ ಇಂಟರ್ವೆನ್ಷನ್ ಜಾಸ್ತಿ ಆಗ್ತಿದೆ. ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ದೇವರಲ್ಲಿ ಪ್ರೇಯರ್ಸ್ ಮಾಡ್ತಾ ಇದ್ದೀರಾ, ರಿಚುವಲ್ಸ್ ಮಾಡ್ತಾ ಇರ್ಬೋದು. ಏನೇ ಮಾಡ್ತಾ ಇದ್ರು ನಿಮ್ಮ ಎನರ್ಜಿ ಇವಾಗ ತುಂಬಾ ಶೇಪ್ ತಗೊಂತಾ ಇದೆ. ಇವಾಗ ಯೂನಿವರ್ಸ್ ನಿಮ್ಮನ್ನ ಪಿಕ್ ಮಾಡಿದ್ದಾರೆ. ನಿಮ್ಮ ಆಸೆಗಳು ಏನಿದೆಯೋ ಅದನ್ನ ನಿಮ್ಗೆ ತಲುಪಿಸೋದಕ್ಕೆ ಬೇಗ ಅಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡ್ತಾ ಇದಾರೆ. ಇನ್ಸ್ಪೈರ್ಡ್ ಆಕ್ಷನ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ಡಿಸೈರ್ ಏನಿದೆ, ಎಸ್ ಇಟ್ಸ್ ಎಸ್ ಕಾರ್ಡ್ ಬರ್ತಾ ಇದೆ. ಇದು ಖಂಡಿತ ಸಾಧ್ಯ ಇದೆ. ನಿಮ್ಮ ಮನಸ್ಸಲ್ಲಿ ಏನೇ ಆಸೆ ಇರ್ಲಿ ಅದು ನೀವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಖಂಡಿತ ನಿಮ್ಮ ಎನರ್ಜಿ ಬೈ ಆಕ್ಷನ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟ್ರೆಂತ್ ಕಾರ್ಡ್ ಬಂದಿದೆ ನಿಮ್ಗೆ. ನಿಮ್ಮ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ನಿಮ್ಗೆ ಇನ್ನ ಸ್ಟ್ರೆಂತ್ ನ ಜಾಸ್ತಿ ತಂದು ಕೊಡ್ತಾ ಇದೆ. ಇನ್ನರ್ ಪವರ್ ನ ಜಾಸ್ತಿ ಮಾಡ್ತಾ ಇದೆ. ಎಮೋಷನಲ್ ಕಂಟ್ರೋಲ್ ನ ನೀವು ಏನ್ ಮಾಡ್ತಾ ಇದ್ದೀರಾ ಅದು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ. ನಿಮ್ಮ ಡಿಸೈರ್ಸ್ ಗೆ ಅದನ್ನು ನಿಮ್ಗೆ ಸರಿ ಹೋಗ್ತಾ ಇದೆ. ಇಲ್ಲಿ ನೀವು ತುಂಬಾನೇ ಗ್ರೌಂಡೆಡ್ ಆಗಿ ಸ್ಟೇ ಆಗ್ಬೇಕು. ಅತಿಯಾಗ ರಶ್ ಬೇಡ. ಇಲ್ಲಿ ತುಂಬಾನೇ ಪೇಶನ್ಸ್ ಆಗಿರ್ಬೇಕು. ನೀವು ಗ್ರೇಸ್ಫುಲ್ ಆಗಿರಿ. ಏನು ನಿಮ್ಗೆ ತುಂಬಾನೇ ಮ್ಯಾಗ್ನೆಟೈಸ್ ಆಗಿ ನಿಮ್ಗೆ ಏನ್ ಬೇಕು ಅಂತ ನೀವು ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ ಪಾರ್ಟ್ನರ್ ಬರ್ಬೇಕು, ನಿಮ್ ಪಾರ್ಟ್ನರ್ ಜೊತೆ ನಿಮ್ಮ ಪಾರ್ಟ್ನರ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ. ಎಲ್ಲವನ್ನೂ ಸಾಧ್ಯ ಇದೆ. ಬಟ್ ರಿಮೆಂಬರ್ ಮಾಡ್ಕೊಳ್ಳಿ. ನೀವು ತಿಳ್ಕೊಬೇಕಾಗಿರೋದು ಇಲ್ಲಿ ತುಂಬಾ ಕಾಮ್ ಆಗಿ ಕಾನ್ಫಿಡೆನ್ಸ್ ಆಗಿ ನಿಮ್ಮ ಪವರ್ ನ ಯೂಸ್ ಮಾಡ್ಕೋಬೇಕು. ಫೋರ್ಸ್ ಮಾಡಕ್ಕೆ ಹೋಗ್ಬೇಡಿ. ಟ್ರಸ್ಟ್ ಇನ್ ಡಿವೈನ್ ಟೈಮಿಂಗ್ ಅನ್ನೋದು ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ತುಂಬಾನೇ ಕಂಟ್ರೋಲ್ಡ್ ಆಗಿ ಇರಬೇಕು. ಡಾಮಿನೇಟೆಡ್ ಲವ್ ಆಗಿರುತ್ತೆ ನಿಮ್ದು. ಆದ್ರಿಂದ ನೀವು ಹುಷಾರಾಗಿ ಹೆಜ್ಜೆ ಇಡಬೇಕು. ಖಂಡಿತ ಸಾಧ್ಯ ಇದೆ. ಅಗೇನ್ ಇಟ್ಸ್ ಎಸ್ ಕಾರ್ಡ್ ಫಾರ್ ಯೋರ್ ಡಿಸೈರ್ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು 8 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ರ್ಯಾಪಿಡ್ ಮೂವ್ಮೆಂಟ್ ಶಿಫ್ಟ್ ಆಗ್ತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಒಂದು ಒಬ್ಸೆಷನ್ ಅಂತ ಏನ್ ಹೇಳ್ತೀವಿ, ಫಾಸ್ಟ್ ಮೂವಿಂಗ್ ಎನರ್ಜಿ ರೆಡಿ ಆಗ್ತಾ ಇದೆ. ಸಡನ್ ಆಗಿ ನಿಮ್ಗೆ ಥಿಂಗ್ಸ್ ಬಿಗನ್ ಆಗುತ್ತೆ. ನೀವು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಮೆಸೇಜ್ ಬರ್ಬೋದು, ಸಡನ್ ಡೆವಲಪ್ಮೆಂಟ್ಸ್ ಬರ್ಬೋದು, ಬ್ರೇಕ್ ಥ್ರೂಸ್ ಆಗ್ಬೋದು. ಇಲ್ಲಿ ಕಮ್ಯುನಿಕೇಶನ್ ಅಂತ ನೀವಿದ್ರೆ ಕಮ್ಯುನಿಕೇಶನ್ ಆಗ್ಬೋದು. ನೀವಿಬ್ರು ಒಟ್ಟಿಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕು, ನಮ್ಮ ಪ್ರೀತಿಯಲ್ಲಿ ಗ್ರೋತ್ ನೋಡ್ಬೇಕು ಅಂತ ಇದ್ರೆ ಅದು ಕೂಡ ಆಗುತ್ತೆ. ಇಲ್ಲಿ ಡಿಲೇ ಏನ್ ನೀವು ಡಿಲೇ ಪಡ್ತಾ ಇದ್ದೀರಾ ಡಿಲೇ ಕೂಡ ಓವರ್ ಆಗುತ್ತೆ. ಎಲ್ಲ ಡಿಲೇಸು ಕಂಪ್ಲೀಟ್ ಆಗಿ ಯೂನಿವರ್ಸ್ ಮೋಷನ್ ಅಲ್ಲಿ ಇದ್ದಾರೆ. ಖಂಡಿತ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು 9 ಆಫ್ ಪೆಂಟಿಕಲ್ಸ್ ಇದೆ. ನಿಮ್ಮ ಸೆಲ್ಫ್ ವರ್ತ್ ಬಗ್ಗೆ ನೀವು ಫೋಕಸ್ ಮಾಡಿ. ಸೆಲ್ಫ್ ವರ್ತ್ ಮತ್ತೆ ಇಂಡಿಪೆಂಡೆನ್ಸ್ ಬಗ್ಗೆ ಫೋಕಸ್ ಮಾಡಿ. ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಾ ಇರ್ಬೋದು, ಡೀಪ್ಲಿ ಕನೆಕ್ಟ್ ಆಗಿರ್ಬೋದು. ಸೆಲ್ಫ್ ಲವ್ ಅಂಡ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರೀತಿಯಲ್ಲಿ ನೀವು ಎಷ್ಟು ಸೆಲ್ಫ್ ಲವ್ ಬಗ್ಗೆ
ಯೋಚನೆ ಮಾಡ್ತೀರಾ, ಕಾನ್ಫಿಡೆನ್ಸ್ ಆಗಿರ್ತೀರಾ. ಸೊ ನಿಮ್ ವರ್ತ್ ನಿಮಗೆ ಅರ್ಥ ಆಗದಂಗೆನೆ ನೀವು ಮನ್ಸಲ್ಲಿ ಇಟ್ಕೊಂಡಿರೋ ನಿಮ್ಮ ಪಾರ್ಟ್ನರ್ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಅವರು ನಿಮ್ಮ ವರ್ತ್ ತಿಳ್ಕೊಂಡು ನಿಮ್ಮ ಡಿಸೈರ್ಗೆ ಅಲೈನ್ ಆಗ್ತಾರೆ. ಅದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ನೀವು ಒಂದು ಇಲ್ಲಿ ಅಗೇನ್ ಇಟ್ಸ್ ಎಸ್ ಅಂತ ಹೇಳ್ಬೋದು. ಸೊ ಅಬಂಡೆನ್ಸ್ ಇರ್ಬೋದು, ಬ್ಯೂಟಿ ಇರ್ಬೋದು, ಸೆಲ್ಫ್ ಅಶ್ಯೂರೆನ್ಸ್ ಇರ್ಬೋದು, ಏನೇ ಇರ್ಬೋದು, ಸಕ್ಸಸ್ ಇರ್ಬೋದು, ಇನ್ನರ್ ಪೀಸ್ ಇರ್ಬೋದು, ಎಲ್ಲದಕ್ಕೂ ಮ್ಯಾಗ್ನೆಟಿಕ್ ತರ ನಿಮ್ಗೆ ಸ್ಟ್ಯಾಂಡ್ ಆಗುತ್ತೆ. ಯೂನಿವರ್ಸ್ ನಿಮ್ ಜೊತೆ ಪವರ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಮನ್ಸಲ್ಲಿ ಏನೇ ಡಿಸೈರ್ಸ್ ಇರ್ಲಿ, ಅಗೇನ್ ಇಟ್ಸ್ ಎಸ್ 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 ಅಂತಾನೆ ಬರ್ತಾ ಇದೆ. ಸೊ ನೀವು ಅನ್ಕೊಂಡಿರೋದಕ್ಕೆ ಎಲ್ಲಾನು ಸೊ ಚಾನ್ಸಸ್ ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನೀವು ಏನನ್ನ ಅನ್ಕೊಂಡಿದೀರಾ, ನಿಮ್ಮ ಡಿಸೈರ್ಸ್, ನನಗೆ ನನ್ನ ಪಾರ್ಟ್ನರ್ ಸಿಗ್ಬೇಕು, ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿದ್ದಾರೆ, ಕಾಂಟ್ಯಾಕ್ಟ್ ಬರ್ಬೇಕು, ನಮ್ಮಿಬ್ಬರ ಮ್ಯಾರೇಜ್ ಆಗ್ಬೇಕು ಅಂತ ನೀವು ಏನ್ ಅನ್ಕೊಂಡಿದೀರಾ ಎಲ್ಲದಕ್ಕೂ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತಿನ ರೀಡಿಂಗ್ ಅಲ್ಲಿ. ಸೊ ನೀವು ಲಾಸ್ಟ್ ಗೆ ನೋಡ್ತಾ ಇರ್ಬೋದು, ಅಗೇನ್ 10 ಆಫ್ ಕಪ್ಸ್ ಬಂದಿದೆ. ಎಮೋಷನಲ್ ಫುಲ್ಫಿಲ್ಮೆಂಟ್ ನಿಮ್ದಾಗುತ್ತೆ ಅಂಡ್ ಹ್ಯಾಪಿ ಔಟ್ಕಮ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅಗೇನ್ ಇಟ್ಸ್ ಎಸ್. ಸೊ ನಿಮ್ಮ ಮನಸ್ಸಿನ ಮಾತು ಏನಿದೆ, ನಿಮ್ಮ ಮನಸ್ಸಿನ ಹಾರ್ಟ್ ಡಿಸೈರ್ ಅನ್ನೋದು ಏನಿದೆ, ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಎಮೋಷನಲ್ ಜಾಯ್ ತಂದ್ಕೊಡ್ತಾ ಇದೆ. ಹಾರ್ಮೋನಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ. ಸೋಲ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಸಾಧ್ಯ ಇದೆ ಫ್ರೆಂಡ್ಸ್. ನೀವು ಇದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಬರ್ತಾ ಇರೋಂತ ರೀಡಿಂಗ್ ನಿಮಗೆ ಕನೆಕ್ಟ್ ಆಗ್ತಾ ಇದ್ರೆ ಮಾತ್ರ, ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಸೊ ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ಇಲ್ಲೇ ಬಿಟ್ಬಿಡಿ. ಸೊ ಇಲ್ಲಿ ನಿಮಗೆ ಎಲ್ಲಾನು ನಿಮ್ಮ ಮನಸ್ಸಲ್ಲಿ ಏನ್ ಆಸೆಗಳು ಇದೆಯೋ ಅದೆಲ್ಲ ನೆರವೇರುತ್ತೆ. ನೀವು ಫೋಕಸ್ ಮಾಡ್ಬೇಕು, ಕಾಮ್ ಆಗಿರ್ಬೇಕು. ಸೊ ಮ್ಯಾನಿಫೆಸ್ಟ್ ಮಾಡೋದನ್ನ ಕಂಟಿನ್ಯೂ ಮಾಡಿ. ತುಂಬಾನೇ ನೀವು ಡ್ರೀಮ್ ಮಾಡ್ತಾ ಇರ್ತೀರಾ, ನನ್ಗೆ ಈ ಕೆಲ್ಸ ಆಗ್ಬೇಕು, ಆ ಕೆಲ್ಸ ಆಗ್ಬೇಕು, ಏನೇ ಒಂದ್ ಇರ್ಬೋದು ಮನ್ಸಿನಲ್ಲಿ ಆಕಾಂಕ್ಷೆಗಳು, ಅದೆಲ್ಲಾನು ನೆರವೇರುತ್ತೆ. ಆದ್ರೆ ನೀವು ತಲೆಯಲ್ಲಿ ಇಟ್ಕೊಬೇಕಾಗಿರೋದು ಒಂದೇ ವಿಚಾರ, ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೇಕಾಗುತ್ತೆ ದಿನಾನು. ನೀವು ಯಾವ ವಿಚಾರದ ಬಗ್ಗೆ ಆಸೆಯನ್ನು ಇಟ್ಕೊಂಡಿದೀರಾ, ಸೊ 10 ಟೈಮ್ ಅಲ್ಲಿ ಇಲ್ಲ 11 ಟೈಮ್ ಅಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿ. ನಿಮ್ಮ ಪ್ಯಾಷನ್ ತುಂಬಾ ಅಲೈವ್ ಆಗಿದೆ. ನಿಮ್ಗೆ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ, ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ ಯೂನಿವರ್ಸ್. ಮೂವ್ಮೆಂಟ್ಸ್ ಆಗ್ತಾ ಇದೆ ನಿಮ್ಮ ಬದುಕಲ್ಲಿ. ನೀವು ಏನ್ ಡಿಸೈರ್ ಮಾಡ್ತಾ ಇದ್ದೀರಾ ಅದು ಮೂವ್ಮೆಂಟ್ಸ್ ಜಾಸ್ತಿನೇ ಆಗ್ತಾ ಇದೆ. ನಿಮ್ಗೆ ಪವರ್ ಬರ್ತಾ ಇದೆ. ಸೊ ಎಮೋಷನಲ್ ಫುಲ್ಫಿಲ್ಮೆಂಟ್ ನಿಮ್ಗೆ ಔಟ್ಕಮ್ ಆಗಿ ಬರ್ತಾ ಇದೆ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಇದ್ರ ಜೊತೆಗೆ ನಿಮ್ಗೆ ಏಂಜಲ್ ರೆಫರೆನ್ಸ್ ಅಲ್ಲಿ ಏಂಜಲ್ ಕಡೆಯಿಂದ ಏನ್ ಬರ್ತಾ ಇದೆ ಅಂತ ನಾವು ನೋಡೋಣ. ಸೊ 3 ಕಾರ್ಡ್ಸ್ ಬಂದಿದೆ ಇಲ್ಲಿ. ಸೊ ನೋಡಿ, 222 ಅಂತ ಬಂದಿದೆ. ಅಲೈನ್ಮೆಂಟ್ ಅಂತ ಬರ್ತಾ ಇದೆ. ಸೊ ಅಗೇನ್ ಇಲ್ಲಿ ಅಲೈನ್ಮೆಂಟ್ ಆಗೋದು ತುಂಬಾ ಅವಶ್ಯಕತೆ ಇದೆ. ಸೊ ಅದು ಕನೆಕ್ಷನ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಸೊ ರೊಮ್ಯಾಂಟಿಕ್ ರಿಲೇಶನ್ಶಿಪ್ಸ್ ಆಗಿರ್ಬೋದು, ಫ್ಯಾಮಿಲಿ ಟೈಸ್ ಆಗಿರ್ಬೋದು, ಬ್ಯಾಲೆನ್ಸ್ ಆಗಿರ್ಬೋದು, ಲೈಫ್ ಚಾಯ್ಸಸ್ ಆಗಿರ್ಬೋದು, ಕಾಂಪ್ರಮೈಸ್, ಕಮಿಟ್ಮೆಂಟ್, ಟ್ರಸ್ಟ್, ಏನೇ ಆಗಿರ್ಬೋದು, ಅಲೈನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಈ ನಂಬರ್ ಯಾರಿಗಾದ್ರೂ ಕನೆಕ್ಟ್ ಆದ್ರೆ ನೀವು ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ಅಲ್ಲಿ ತಿಳಿಸಿ. ಸೊ 1010 ಅಂತ ಬರ್ತಾ ಇದೆ. ಇಟ್ಸ್ ಅಪ್ ಟು ಯು. ನೀವು ಮೋಟಿವೇಶನ್ ಆಗಿರ್ತೀರಾ, ಪೇಷನ್ಸ್ ಆಗಿರ್ತೀರಾ, ಫ್ಲೋ ಅಲ್ಲಿ ಇರ್ತೀರಾ, ಕ್ಲಾರಿಟಿ ಅಲ್ಲಿ ಇರ್ತೀರಾ, ಜಾಯ್, ಮೂವ್ಮೆಂಟ್, ಸೆಲ್ಫ್ ರಿಯಲೈಸೇಷನ್ ಆಗಿರ್ತೀರಾ, ಇಲ್ಲಾಂದ್ರೆ ಆಕ್ಷನ್ ತಗೊಳ್ತೀರಾ, ಅನ್ಕಂಡೀಷನಲ್ ಲವ್ ನ ನೀವು ಕೊಡ್ತೀರಾ, ಅದು ನಿಮಗ್ ಬಿಟ್ಟಿದ್ದು. ಬಟ್ ಇಟ್ಸ್ ಅಪ್ ಟು ಯು ಅಂತ ಬರ್ತಾ ಇದೆ. ಸೊ ನಿಮ್ಮ ಡಿಸೈರ್ಗೆ ನೀವೇ ಹೊಣೆಗಾರರಾಗ್ತೀರಾ. ಎವ್ರಿಥಿಂಗ್ ಆನ್ಸರ್ಸ್ ನಿಮ್ಮಲ್ಲೇ ಇರುತ್ತೆ. ನೀವು ಹುಡ್ಕೋಬೇಕು, ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗಿದೆ. 1616 ಅಡ್ಜಸ್ಟ್ಮೆಂಟ್ಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್ ಏನಾದ್ರು ಇದೆ, ಓವರ್ಕಮ್ ಮಾಡ್ತೀರಾ. ಸೋಲ್ಮೇಟ್ಸ್ ಜೊತೆ ನಿಮ್ದು ಕನೆಕ್ಷನ್ ಜಾಸ್ತಿ ಆಗುತ್ತೆ. ರೊಮ್ಯಾನ್ಸ್ ಆಗಿರ್ಬೋದು, ಅಫೆಕ್ಷನ್ ಇರ್ಬೋದು, ಸಪೋರ್ಟ್ ಇರ್ಬೋದು ಅಂಡ್ ಕಂಫರ್ಟ್. ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡಾಗ ನಿಮ್ಮ ಪ್ರೀತಿ ಗ್ರೋ ಆಗುತ್ತೆ ಅಂತ ಹೇಳ್ತಿದೀನಿ. ಹೋಪ್ ಈ ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕಿದೆಯೋ ಸೊ ದಯವಿಟ್ಟು ನನ್ನ ವಾಟ್ಸ್ಆಪ್ ನಂಬರ್ ಅಲ್ಲಿ ಕನೆಕ್ಟ್ ಮಾಡಿ. ದ ಚಾರ್ಜಸ್ ಇನ್ನ ನೆಕ್ಸ್ಟ್ 4 ಡೇಸ್ಗೆ 399 ರೂಪೀಸ್ ಟ್ಯಾರೋ ರೀಡಿಂಗ್ ಕನ್ಸಲ್ಟೇಷನ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಿಮ್ಮ ನೇಮ್ ಮತ್ತೆ ನಿಮ್ಮ ಪಾರ್ಟ್ನರ್ ನೇಮ್, ಡೇಟ್ ಆಫ್ ಬರ್ತ್ ನ ಕೊಡಿ. ಸೊ ನಿಮ್ಮ ಕ್ವೆಶನ್ ಏನಿದೆಯೋ ವಾಯ್ಸ್ ನೋಟ್ ಅಲ್ಲಿ ಕಳಿಸಿದಾಗ ನಾನು ಖಂಡಿತ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.